ಅವರಿಬ್ರು ದೇಹ ಎರಡು ಜೀವ ಒಂದು ಅನ್ನುವಂತೆ ಪ್ರೀತಿ ಮಾಡ್ತಿದ್ರು. ಹೀಗಾಗಿ ಮನೆಯವರನ್ನ ಒಪ್ಪಿಸಿ ಮದುವೆನೂ ಆಗಿದ್ರು. ಪತ್ನಿಗೆ ಮೊನ್ನೆ ತಾನೇ ಸೀಮಂತ ಮಾಡಿದ್ದ. ಇವತ್ತು ಪತ್ನಿಗೆ ಹೆರಿಗೆ ಡೇಟ್ ಇತ್ತು. ಇವತ್ತೇ ಗಂಡ ಹೆಣವಾಗಿ ಹೋಗಿದ್ದಾನೆ. ಮದುವೆಯಾಗಿ 10 ತಿಂಗಳಾಗಿತ್ತು. ಗಂಡ ಹೆಂಡತಿ ಅಂದ್ರೆ ಒಬ್ರಿಗೊಬ್ರು ಜೀವ ಅನ್ನುತ್ತಿದ್ರು. ಸುಖ ದುಃಖ ಎಲ್ಲದರಲ್ಲೂ ಸಮಪಾಲು ಎನ್ನುವಂತೆ ಬದುಕು ನಡೆಸ್ತಿದ್ರು. ಪತ್ನಿಯು ತುಂಬು ಗರ್ಭಿಣಿಯಾಗಿದ್ರಿಂದ ವಾರದ ಹಿಂದೆಯಷ್ಟೇ ಅದ್ದೂರಿಯಾಗಿ ಸೀಮಂತ ಮಾಡಿದ್ರು. ಗಂಡನೇ ಹೂ ಮುಡಿಸಿ ಕೈ ಬಳೆ ಇಟ್ಟಿದ್ದ. 100 ಕಾಲ ಖುಷಿಯಾಗಿ ಬಾಳುವಂತ ಮನಸಾರಿ ಅರಸಿದ್ದ. ಆದ್ರೆ ಅರಿಶಿನ ಕುಂಕುಮ ಹಚ್ಚಿದ ಕೆಲವೇ ದಿನಕ್ಕೆ ಭಗವಂತ ಚೆಲ್ಲಾಟವಾಡಿದ್ದಾನೆ. ಇವರಿಬ್ಬರ ಮೇಲೆ ಅದ್ಯಾರ್ ಕಣ್ಬಿತ್ತೋ ಗೊತ್ತಿಲ್ಲ. ನೆಮ್ಮದಿಯಾಗಿದ್ದ ಸಂಸಾರದಲ್ಲಿ ಸುನಾಮಿಯೇ ಎದ್ದು ಹೋಗಿದೆ. ಜೋಡಿ ಅಂದ್ರೆ ಹೀಗಿರ್ಬೇಕು ಅಂತಿದ್ದವರೆಲ್ಲ ಇವತ್ತು ಕಣ್ಣೀರು ಹಾಕ್ತಿದ್ದಾರೆ. ಪತ್ನಿಗೆ ಹೆರಿಗೆಯ ಡೇಟ್ ಕೊಟ್ಟ ದಿನವೇ ಗಂಡ ದುರಂತ ಅಂತ್ಯ ಕಂಡಿದ್ದಾನೆ. ಕರೆಂಟ್ ಸರಿ ಮಾಡ್ಬೇಕು ಅಂತ ಹೋದವ ಅಲ್ಲಿ ಸಾವಿನ ಮನೆ ಸೇರಿದ್ದಾನೆ. ಪ್ರೀತಿಸಿ ಮದುವೆಯಾದವರ ಬಾಳಲ್ಲಿ ವಿಧಿಯ ಮೋಸದಾಟ. ಹೆಂಡತಿಯ ಹೆರಿಗೆ ದಿನವೇ ಸಾವಿನ ಮನೆ ಸೇರಿದ ಗಂಡ. ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ಆಣೆ ಮಾಡಿದ್ರು. ಕೊನೆ ಉಸಿರಿರೋವರೆಗೂ ಜೊತೆಯಾಗಿರ್ತೀನಿ ಅಂತ ಸಪ್ತಪದಿಯನ್ನ ತುಳಿದಿದ್ರು. ಜೀವಕ್ಕೆ ಜೀವ ಅಂತ ಪ್ರೀತಿಸ್ತಿದ್ದವರು ಮದುವೆಯನ್ನು ಬಂಧದ ಮೂಲಕ ಸತಿಪತಿಗಳಾದ್ರು. ಇವರ ಜೋಡಿ ನೋಡಿ ಅದೆಷ್ಟೋ ಜನ ಮಾತನಾಡ್ಕೊಳ್ತಿದ್ರು. ಎಷ್ಟು ಮುದ್ದಾಗಿದೆ ಈ ಜೋಡಿ ಅಂತ ಎಲ್ರೂ ಹರಸಿ ಹಾರೈಸಿದ್ರು. ಆದ್ರೆ ವಿಧಿ ಅನ್ನೋ ಮೋಸಗಾರನಿಗೆ ಇವರಿಬ್ಬರ ಖುಷಿಯನ್ನ ಸಹಿಸಿಕೊಳ್ಳೋದಕ್ಕಾಗ್ಲಿಲ್ಲ ಅನ್ಸುತ್ತೆ. ಗಂಡ ಹೆಂಡತಿಯಾಗಿ ಇನ್ನೂ 1 ವರ್ಷ ಸಂಸಾರವನ್ನ ನಡೆಸಿರ್ಲಿಲ್ಲ. ಅಷ್ಟರಲ್ಲೇ ನಡೆಯಬಾರದು ನಡೆದು ಹೋಗಿದೆ. ಈ ಹೆಣ್ಮಗಳ ಹೆಸರು ಭಾರತಿ ಅಂತ. ಈತನ ಹೆಸರು ಮನು. ಅತ್ತೆ ಮಾವನ ಮಕ್ಕಳಾಗಿದ್ರಿಂದ ಪ್ರೀತಿಸಿ ಮದುವೆಯಾಗಿದ್ರು. 10 ತಿಂಗಳ ಹಿಂದೆಯಷ್ಟೇ ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಕಲ್ಲುಶೆಟ್ಟಿಯಲ್ಲಿ ಅದ್ದೂರಿಯಾಗಿ ಮದುವೆಯಾಗಿದ್ರು. ಲೈನ್ ಮ್ಯಾನ್ ಆಗಿ ಕೆಲಸ ಮಾಡ್ತಿದ್ದ ಮನು ಇಡೀ ಕುಟುಂಬಕ್ಕೆ ಆಧಾರವಾಗಿದ್ದ. ಪತ್ನಿ ತುಂಬು ಬಸುರಿ ಆಗಿದ್ರಿಂದ ವೈದ್ಯರು ಇವತ್ತೇ ಡೆಲಿವರಿ ಡೇಟ್ ಕೊಟ್ಟಿದ್ರು. ಹೀಗಾಗಿ ಪತ್ನಿಯನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ ರೆಡಿ ಆಗಿದ್ದ. ಆದ್ರೆ ಇದ್ರ ಮಧ್ಯೆ ಯಾವುದೋ ಕೆಲಸ ಬಂತು ಅಂತ ಹೋಗಿದ್ದಾನೆ. ಕೆಲಸ ಮುಗಿಸಿ ಬರ್ತೀನಿ ಅಂತ ಕೊನೆ ಬಾರಿ ಪತ್ನಿಗೆ ಹೇಳಿ ಹೋಗಿದ್ದ. ಅದೇ ಕೊನೆಯ ಭೇಟಿ. ಆಮೇಲೆ ಮಾತಿಲ್ಲ, ಕಥೆಯಿಲ್ಲ. ಮಗುವಿನ ಮುಖ ನೋಡುವ ಮೊದಲೇ ಅಪ್ಪ ಅನ್ಸ್ಕೊಂಡವ ಹೆಣವಾಗಿ ಮನೆಗೆ ಬಂದಿದ್ದಾನೆ. ಅವ್ರ ಜೊತೆಲಿದ್ದರು, ಇಬ್ರನ್ನ ಕರೆಸ್ಕೊಂಡಿದ್ರು. ಅವ್ರೇನು ಹೇಳಿಲ್ಲ ಕಣಪ್ಪ. ನಮಗ್ ಗೊತ್ತೇ ಇಲ್ಲ. ಎಲ್ಲರೂ 11 ಗಂಟೆಗೆ ತಂದು ಹಾಕೊಂಡು 2 ಗಂಟೆ ಆದ್ರೂ ನಮ್ಗೆ ಯಾರಿಗೂ ಸುದ್ದಿನೇ ಕೊಟ್ಟಿರ್ಲಿಲ್ಲ. ಬೇರು ಡೆಲಿವರಿ ಐತೆ ಕಣಪ್ಪ. ಯಾರು ಉಳಿಸ್ಲಿವಲ್ಲಪ್ಪ. ಸಾಮಾನ್ಯವಾಗಿ ಕಾನೂನಿನ ಪ್ರಕಾರ ಲೈನ್ ಮ್ಯಾನ್ ಕೆಲಸ ಮಾಡುವಾಗ ಮೇಸ್ತ್ರಿ ಇರಲೇಬೇಕು. ಆದ್ರಲ್ಲಿ ಬೆಸ್ಕಾಂ ಅಧಿಕಾರಿಗಳು ಯಾವ ನಿಯಮವನ್ನೂ ಪಾಲಿಸಿಲ್ಲ. ಲೈಟ್ ಕಂಬ ಹತ್ತಿದ ಕೆಲವೇ ಹೊತ್ತಲ್ಲಿ ವಿದ್ಯುತ್ ಶಾಕ್ ಹೊಡೆದಿದೆ. ಒಂದೇ ಒಂದು ಕ್ಷಣದಲ್ಲಿ ಬೆಂದು ಹೋದವ ಹೆಣವಾಗಿ ಕೆಳಗೆ ಬಿದ್ದಿದ್ದಾನೆ. ಮನುವಿನ ಸಾವಿನ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಬೆಸ್ಕಾಂ ಅಧಿಕಾರಿಗಳು ಮೃತನ ಕುಟುಂಬಕ್ಕೆ ಆಸರಿಯಾಗಿ ನಿಂತಿದ್ದಾರೆ. ಘಟನೆಗೆ ಕಾರಣರಾದವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತೀವಿ. ಜೊತೆಗೆ ಮನುವಿನ ಪತ್ನಿಗೆ ಕೆಲಸ ನೀಡ್ತೀವಿ. ಹಾಗೇನೆ 1 ಕೋಟಿ ಮೊತ್ತದ ಜೀವ ವಿಮಾ ಹಣ ಶೀಘ್ರವೇ ಬರುವಂತೆ ಮಾಡ್ತೀವಿ ಅಂತಂದ್ರು. ಸರ್ಕಾರದಿಂದ ಈಗ ಅವ್ರ ಮನೆಯವ್ರಿಗೆ ಕೆಲಸ ಸಿಗುತ್ತೆ. ಅವರು ಏನು ಓದಿದ್ದಾರೆ ಇದರಂಗೆ. ಪ್ಲಸ್ ಅವರು ಯೂನಿಯನ್ ಬ್ಯಾಂಕಲ್ಲಿ ನಮ್ಮದೆಲ್ಲ ಸ್ಯಾಲ್ರಿ ಅಕೌಂಟ್ ಇರೋದ್ರಿಂದ ಯೂನಿಯನ್ ಬ್ಯಾಂಕಿಂದ ಅವ್ರಿಗೆ 1 ಕೋಟಿ ರೂಪಾಯಿ ಬರುತ್ತೆ. ಅಧಿಕಾರಿಗಳನ್ನ ಅವರು ಸೆಕ್ಷನ್ ಆಫೀಸರ್ನೆಲ್ಲ ನಾವು ಕರೆಸಿ ಮಾತಾಡಿದ್ದೀವಿ. ಅದು ಹೆಂಗೆ ಬಂತು ಅನ್ನೋದು ಈಗ ನಾವು ಇನ್ನೊಂದ್ಸತಿ ಇವ್ರ ಜೊತೆಗೆ ಹೋಗಿ ತನಿಖೆ ಮಾಡ್ತೀವಿ ಸರ್. ಕರೆಂಟ್ ಯಾವ ಕಡೆ ಒಟ್ನಲ್ಲಿ ಅಪ್ಪನಾಗ್ತೀನಿ ಅಂತ ಕನಸು ಕಂಡಿದ್ದವ ಮಗುವಿನ ಮುಖ ನೋಡುವುದಕ್ಕೂ ಮೊದಲೇ ಕಣ್ಮುಚ್ಚಿದ್ದಾನೆ. ಆತ ಹೆರಿಗೆ ನೋವು ಅನುಭವಿಸಿದ ಪತ್ನಿಗೆ ಗಂಡನ ಸಾವು ಬರಸಿಡಿಲು ಬಡಿದಂತಾಗಿದೆ. ವೈಟಲ್ ನ್ಯೂಸ್ 18 ತುಮಕೂರು.